ನಮಸ್ತೆ ಭಾಷಾ ಲೋಕಕ್ಕೆ ಸ್ವಾಗತ. ನಾವೀಗ ರೋಸ್ ಗಾರ್ಡನ್ಗೆ ಬಂದಿದ್ದೇವೆ. ನೋಡಿ, ಇದು ರೋಸ್ ಗಾರ್ಡನ್, ಊಟಿಯಲ್ಲಿ ಇರ್ತಕ್ಕಂಥ ರೋಸ್ ಗಾರ್ಡನ್. ಟಿಕೆಟ್ ಮಾಡಬೇಕು, ಒಂದು ಟಿಕೆಟಿಗೆ 40 ರೂಪಾಯಿ. ನೋಡಿ, ಇದು ಎಲ್ಲ ನಾವಿಂದ ಸ್ಟಾರ್ಟ್ ಮಾಡ್ತೀವಿ. ಎಲ್ಲ ಒಂದೊಂದೇ ನೋಡ್ತಾ ಹೋಗುವ. ನೋಡಿ, ತುಂಬ ಸುಂದರವಾದ ದೃಶ್ಯ. ಇದು ಬಸ್ ಸ್ಟ್ಯಾಂಡಿಂದ ಒಂದು 3 ಕಿಲೋಮೀಟ್ರ್ ದೂರ ಇರುವಂಥದ್ದು. ಇದಕ್ಕೆ ಯಾವಾಗ ಬೇಕಾದರೂ ಬರ್ಬೋದು ನಾವು. ಎಲ್ಲ ದಿವಸ ಓಪನ್ ಇರ್ತದೆ. ಬೆಳಿಗ್ಗೆ 7:30ಇಂದ ಸಂಜೆ 6:30ವರೆಗೂ ಓಪನ್ ಇರ್ತದೆ. ಹಾಗಾಗಿ ಯಾವಾಗ ಬೇಕಾದರೂ ಬರುವುದಕ್ಕೆ ತೊಂದರೆ ಇಲ್ಲ. ನೋಡ್ಬೋದು ನೀವು, ಇಷ್ಟು ಒಂದು ನೀಟಾಗಿ ಇದನ್ನು ಅರೇಂಜ್ ಮಾಡಿರುವಂಥದ್ದು. ನೋಡಿ ಎಷ್ಟು ಚೆಂದ ಕಾಣ್ತಾ ಉಂಟು, ಗುಲಾಬಿ ಎಲ್ಲ. ಹೀಗೆ ತುಂಬ ಥರದ ಗುಲಾಬಿಗಳಿರುವಂಥದ್ದು. ಇದು ಸಾಮಾನ್ಯ ಒಂದು 10 ಎಕರೆಯ ವಿಸ್ತೀರ್ಣದಲ್ಲಿ ಇದೆ ಅಂತ ಹೇಳ್ತಾರೆ ಈ ರೋಸ್ ಗಾರ್ಡನ್. ಇದು 1995ರಲ್ಲಿ ಸ್ಥಾಪಿಸಿದ್ದಾರಂತೆ ಇದನ್ನು. ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಇದನ್ನು ನೋಡಿಕೊಳ್ಳುವುದು ಅಂತ ಹೇಳ್ತಾರೆ. ಇಲ್ಲಿ ಸಾಮಾನ್ಯ 300 ವೆರೈಟಿಗಿಂತಲೂ ಅಧಿಕವಾಗಿ ಬೇರೆ ಬೇರೆ ಜಾತಿಯ ರೋಸಸ್ಗಳಿವೆ ಅಂತೆ. ಸಾಮಾನ್ಯ 20,000 ಗಿಡಗಳು ಈ ರೀತಿಯಾಗಿರುವಂಥದ್ದು. ಬೇರೆ ಬೇರೆ ಗಿಡಗಳು, ಮರಗಳು ಕೂಡ ಉಂಟು ಇಲ್ಲಿ. ಗುಲಾಬಿ ಜಾಸ್ತಿ ಇರುವಂಥದ್ದು. ಇಲ್ಲಿಗೆ ಬರಲಿಕ್ಕೆ ಒಳ್ಳೆ ಟೈಮ್ ಅಂದರೆ ಏಪ್ರಿಲಿಂದ ಜೂನ್ ಅಂತ ಹೇಳ್ತಾರೆ. ಮತ್ತು ಈ ಕ್ರೋಟನನ್ನೆಲ್ಲ ಒಳ್ಳೆ ಇದರಾಗಿ ಶೇಪು ಕೊಟ್ಟು ಚಂದ ಮಾಡಿದ್ದಾರೆ. ಇಲ್ಲಿ ಫೋಟೋ ತೆಗಿಲಿಕ್ಕೆ ಮಾತ್ರ ಒಳ್ಳೆ ಬರ್ತದೆ ಆಯಿತಾ, ಚಂದ ಬರ್ತದೆ. ಅಲ್ಲಿಯೇ ಫೋಟೋ ತೆಗೆದು ಅಲ್ಲಿ ಆಗಲೇ ಕೊಡೋರಿದ್ದಾರೆ. ನಾವು ಹಾಗೆ ಒಂದು ಫೋಟೋ ತೆಕ್ಕೊಂಡಿದ್ದೇವೆ, ಊಟಿಗೆ ಹೋದ ನೆನಪಿಗೆ ಇರಲಿ ಅಂತ. ಭಾರಿ ಚಂದ ಬರ್ತದೆ ಮಾತ್ರ ಇಲ್ಲಿ. ಹಾಗೆ ಆವಾಗಲೇ ರೆಡಿ ಮಾಡಿ ಕೊಡ್ತಾರೆ. ನಾವು ಫೋಟೋ ತೆಗೆಸಿ ಒಂದು ರೌಂಡ್ ಹಾಕಿ ಬಂದರೆ ಆಯಿತು, ಅವರು ಫೋಟೋ ಕೊಡ್ತಾರೆ. ಹಾಗೆ ಒಂದು ಫೋಟೋ ತೆಗೆಸಿದ್ದೇವೆ ನಾವು ಕೂಡ. ಇಲ್ಲೆಲ್ಲ ನೋಡಿ ಎಷ್ಟು ಚಂದ ಬರ್ತದೆ, ಖುಷಿ ಆಗ್ತದೆ. ನಾವು ತುಂಬ ಹೊತ್ತು ಇರಲಿಲ್ಲ ಇಲ್ಲಿ, ಒಂದು 3/4 ಗಂಟೆ ಇದ್ದೇವೆ ಇಲ್ಲಿ. ಮತ್ತು ನಮಗೆ ಬೇರೆ ಕಡೆಗೆ ಹೋಗಲಿಕ್ಕಿತ್ತಲ್ಲ, ಸುಮ್ಮನೆ ಒಂದೇ ಕಡೆಯಲ್ಲಿ ಇರುವುದು ಯಾಕೆ, ಬೇರೆ ಬೇರೆ ಕಡೆಗೆ ಹೋಗುವ ಅಂತ. ಇದೊಂದು 4-5 ಸ್ಟೆಪ್ ಆಗಿ ಮಾಡಿದ್ದಾರೆ. ಒಂದೊಂದು ಸ್ಟೆಪ್ಪಿನಲ್ಲಿ ಒಂದೇ ಜಾತಿಯ ಗುಲಾಬಿಗಳು ಬೇರೆ ಬೇರೆ ಕಲರಿದೆ, ಆ ರೀತಿಯಾಗಿ ಅರೇಂಜ್ ಮಾಡಿದ್ದಾರೆ. ಇಲ್ಲಿ ಗುಲಾಬಿ ಮಾತ್ರ ಅಲ್ಲ ಆಯಿತಾ, ಡೇಲಿಯಾ ಮತ್ತು ಬೇರೆ ಬೇರೆ ರೀತಿಯ ಕೆಲವು ಹೂಗಳು ಕೂಡ ಇತ್ತು. ಗುಲಾಬಿ ಜಾಸ್ತಿ ಮಾತ್ರ. ಗುಲಾಬಿ ನಾವು ಇದುವರೆಗೂ ನೋಡದಂಥ ಗುಲಾಬಿ ಎಲ್ಲ ಇತ್ತು ಐತೆ ಇಲ್ಲಿ. ನೋಡಿ ಈ ರೀತಿಯಾಗೆಲ್ಲ ಇರುವಂಥದ್ದು. ನೋಡಿ ಸ್ಟೆಪ್ ಆಗಿ. ಅಲ್ಲಿ ನಾವು ತುಂಬ ಫೋಟೋಗಳನ್ನೆಲ್ಲ ತೆಗೆದಿದ್ದೇವೆ. ಈಗ ಫೋಟೋವನ್ನು ಹಾಕ್ತೇವೆ. ನೀವು ಇಷ್ಟ ಇದ್ದರೆ ನೋಡಿ, ಇಲ್ಲದಿದ್ದರೆ ನೀವು ಸ್ಕಿಪ್ ಕೂಡ ಮಾಡ್ಬೋದು. ನೆಕ್ಸ್ಟ್ ನಮ್ಮ ಫೋಟೋಗಳನ್ನು ಹಾಕ್ತೇವೆ, ನೋಡಿಕೊಂಡು ಬನ್ನಿ.
ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೇವೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರಗಳು.